ನಾಗಲಕ್ಷ್ಮಿ ಚೌಧರಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಿಗೆ ಪೆಟಿಷನ್ ಹೋಗಿದೆ. ಕರ್ನಾಟಕ ಮಹಿಳಾ ಆಯೋಗ ಚೇರ್ಪರ್ಸನ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ಗೆ ಪೆಟಿಷನ್ ಹೋಗಿದೆ. ಮಂಡ್ಯ SP ಶೋಭರಾಣಿಗೆ ಪೆಟಿಷನ್ ಹೋಗಿದೆ. ಇನ್ನೆಷ್ಟು ಪೆಟಿಷನ್ ಕೊಡ್ಬೇಕು? ಮೋದಿ ಕೊಡ್ಬೇಕಾ? ನಂದು 60 ಗ್ರಾಮ್ಸ್ ಚಿನ್ನ ತಂಬಿ ಕುತ್ತಿಗೆ ಪಟ್ಟಿ ಹಿಡಿದು ನಾನು ವಸೂಲಿ ಮಾಡಿದ್ದೀನಿ. ಇವ್ರಿಗೆಲ್ಲ ನ್ಯಾಯ ಕೊಡೋ ತನಕ ನಾನು ಹೋಗಲ್ಲ. ಒಂದ್ ನಿಮಿಷ ಇರ್ರಿ. ಪೊಲೀಸ್ ಆಯುಕ್ತರಿಗೆ 10 ವರ್ಷದಿಂದ ಇಲ್ಲಿ ನಡೀತಿದ್ಯಲ್ಲ ಮೈಸೂರು ಹಗರಣ ಚಿನ್ನ ತಂಬಿ ಅಲಿಯಾಸ್ ಸೌಂದರ್ಯ ರಾಜ್ ಬಗ್ಗೆ ಗೊತ್ತಿಲ್ವಾ? ಪೊಲೀಸರಿಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಗೊತ್ತಿಲ್ವಾ? ಕಮಿಷನರ್ ಮೇಡಮ್ಗೆ ಗೊತ್ತಿಲ್ವಾ? ACPಗೆ ಗೊತ್ತಿಲ್ವಾ? DCPಗೆ? ನಮ್ಮಿಂದ ಗೊತ್ತಾಗ್ಬೇಕಿತ್ತ? ಅವ್ರಿಗೆ ನಮ್ಮಿಂದ ಗೊತ್ತಾಗ್ಬೇಕಿತ್ತ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಕ್ಕೆ ನನಗೆ ಥ್ರೆಟ್ನಿಂಗ್ ಮಾಡಿದ್ದಾನೆ. ನಿನ್ನನ್ನ ಎತ್ತು ಬಿಡ್ತೀನಿ ಅಂತ. ಎತ್ತ ನೋಡೋಣ ನೀನು, ಮುಟ್ಟ ನೋಡೋಣ ನನ್ನ ನೀನು. ಸರ್, ಇದು ಹಗರಣ ಬಂದು TV9, ಪಬ್ಲಿಕ್ TV, ಸುವರ್ಣ ನ್ಯೂಸ್, ಪವರ್ ನ್ಯೂಸ್ ಎಲ್ಲಾ ಚಾನಲ್ ಅಲ್ಲೂ ಡಿ ಗೋಲ್ಡ್ ಅಂತ ಬರ್ತಿದೆ. ಕೆಳಗಡೆ ಬಂದು ಸಣ್ಣದಾಗಿ ಲೈನ್ ಬರ್ತಿದೆ. ಎಲ್ರಿಗೂ ಹೇಳ್ತೀನಿ, ಈ ಕಂಪ್ನಿನ ನಂಬ್ಕೊಂಡು ಬರಬೇಡಿ. ಸಾಧ್ಯ ಆದ್ರೆ ನಿಮ್ ಚಿನ್ನ ಎಲ್ಲ ಅವ್ನ ಖಜಾನೆಗೆ ಹೋಗುತ್ತೆ, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನ ಅವನು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಈ ಮಾತನಾಡುತ್ತಿರುವಂಥ ದಿಟ್ಟ ಮಹಿಳೆಗೆ ರಿಯಲಿ ಒಂದು ಸಲಾಮ್ ಅಂತ ಹೇಳಬೇಕು. ಯಾಕಂದರೆ ಅನ್ಯಾಯದ ವಿರುದ್ಧ ಮಾತಾಡೋರು ತುಂಬಾ ಕಮ್ಮಿ ನಮ್ಮ ಸಮಾಜದಲ್ಲಿ. ಹಾಗಾಗಿ ಈ ಥರ ಅನ್ಯಾಯ ಮಾಡುವಂಥ ಜನ ಜಾಸ್ತಿ ಆಗೋಗಿದ್ದಾರೆ. ಗೋಲ್ಡ್ ಕಂಪನಿಯ ಮಾಲೀಕ ಅಂತ ಹೇಳ್ತಾರೆ. ಒಂದು ವೃತ್ತಿ ಏನಪ್ಪ ಅಂತಂದರೆ ಬರೀ ಮೋಸ ಮಾಡೋದು. ಸೊ ಇವರೇ ಮೇನ್ ಟಾರ್ಗೆಟ್ ಮಿಡಲ್ ಕ್ಲಾಸ್ ಜನರು ಮತ್ತು ಬಡವರು. ಈಗ ಬಡವರು ಮತ್ತು ಮಿಡಲ್ ಕ್ಲಾಸ್ ಜನ ತುಂಬಾ ಒಂದು ಕಷ್ಟಪಟ್ಟು ರೂಪಾಯಿ ಜೋಡಿಸಿ ತುಂಬ ಕಷ್ಟಪಟ್ಟು 1 ಗ್ರಾಮ್ 10 ಗ್ರಾಮ್ 20 ಗ್ರಾಮ್ ಅಂದರೆ ಅವ್ರಿಗೆ ಆದಷ್ಟು ಒಂದು ಸ್ವಲ್ಪ ಗೋಲ್ಡ್ನ ಪರ್ಚೇಸ್ ಮಾಡಿರ್ತಾರೆ. ಯಾಕಂದರೆ ಬಂಗಾರ ಅಂದರೆ ಇಟ್ ಈಸ್ ಮೇನ್ ಆಗಿ ಕಷ್ಟಕ್ಕೆ ಆಗುವಂಥ ಒಂದು ಸೋರ್ಸ್ ಅಂತ ಎಲ್ಲರಿಗೂ ಗೊತ್ತಾಯಿದೆ. ಹಾಗಾಗಿ ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ. ಸೊ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ ಒಂದಿಷ್ಟು ಗೋಲ್ಡ್ನ ಜೋಡಿಸೋದು ಅಥವಾ ಅದನ್ನು ಪರ್ಚೇಸ್ ಮಾಡೋದು ಎಷ್ಟು ಕಷ್ಟ ಅಂತ. ಈ ಒಂದು ಮಾಲೀಕ ಅಂತ ಏನು ಹೇಳ್ತಾ ಇದ್ದಾರೆ, CMನ ತವರೂರಿನವನು SDJ ಗೋಲ್ಡ್ ಮಾಲೀಕ ಅಂತ ಅಂದ್ಬಿಟ್ಟು ಫೇಮಸ್ ಆಗಿದ್ದಾರೆ. ಸೊ ಅಡ್ವರ್ಟೈಸ್ಮೆಂಟಲ್ಲೂ ನಾವು ಸಹ ನೋಡಿದ್ದೀವಿ ಪ್ರತಿನಿತ್ಯ. ಒಂದು TV ಯಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಚಿನ್ನವನ್ನು ಜಾಸ್ತಿ ರೇಟಿಗೆ ಕೊಡ್ತೀವಿ ಅಂದರೆ 1 ಗ್ರಾಮ್ ಚಿನ್ನವನ್ನು 25,000 30,000 ಕೊಡ್ತೀವಿ ಅಂತ ಅಂದ್ಬಿಟ್ಟು ಈ ಒಂದು ಮಿಡಲ್ ಕ್ಲಾಸ್ ಪೀಪಲ್ ಏನಿರ್ತಾರೆ ಅವರ ಮೇನ್ ಟಾರ್ಗೆಟ್ ಮಾಡಿ ಅವರನ್ನು ಅಟ್ರ್ಯಾಕ್ಟ್ ಮಾಡ್ಕೊತಾರೆ. ಮತ್ತು ಅಡವಿಟ್ಟಿರೋ ಚಿನ್ನಕ್ಕೆ ತುಂಬಾ ಒಂದು ಕಡಿಮೆ ಬಡ್ಡಿ ಇರುತ್ತೆ ಅಂತ ಅಂದ್ಬಿಟ್ಟು ಮೋಸ ಮಾಡ್ತಾರೆ. 10 ವರ್ಷದಿಂದ ಈ ವ್ಯಕ್ತಿ ಈ ರೀತಿ ಒಂದು ಮಾಡ್ತಾ ಇರೋದು ಈಗ ಬಯಲಿಗೆ ಬಂದಿದೆ. ಏನು ಮಾಡ್ತಾ ಇದ್ದ ಅಂತಂದ್ರೆ ಆಫರ್ ಮೇಲೆ ಆಫರ್ ಅನ್ನೋ ರೀತಿ. ಅಂದರೆ 1 ಗ್ರಾಮ್ಗೆ 25,000 30,000 ಅಷ್ಟು ದುಡ್ಡು ಕೊಡ್ತೀವಿ. ಸೊ ನಮ್ಮ ಹತ್ರ ಒಂದು ಮಾರಿದ್ರೆ ಅಥವಾ ಮತ್ತು ತುಂಬ ಹೊರಗಡೆ ಹೋಲಿಸ್ಕೊಂಡ್ರೆ ತುಂಬಾ ಒಂದು ಕಡಿಮೆ ಬಡ್ಡಿಯಲ್ಲಿ ಬಂಗಾರನ ಅಡವಿಟ್ಟುಕೊಳ್ತಾ ಇದ್ರಂತೆ. ಈ ರೀತಿ ಒಂದು ಟಾರ್ಗೆಟ್ ಮಾಡಿದ್ದಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ. ಸೊ ಎಲ್ಲ ಹೆಣ್ಮಕ್ಳು ಏನಪ್ಪ ಅಂದರೆ ಬಡ್ಡಿ ಕಮ್ಮಿ ಆದರೆ ಸಾಕಲ್ವಾ, ಸೊ ಕಷ್ಟಕ್ಕೆ ಅಂತ ಅಂದ್ಬಿಟ್ಟು ಅಡವಿಡಕ್ಕೆ ಹೋಗ್ತಾರೆ. ಸೊ ಆಗ ಕಮ್ಮಿ ಬಡ್ಡಿ ಅಂತ ಹೇಳಿಬಿಟ್ಟು ತಕ್ಷಣ ಆ ಬಂಗಾರನ ತಗೊಂಡಾದ್ಮೇಲೆ ತಕ್ಷಣ ಕರಗಿಸಿ ಅದರಲ್ಲಿ ಬಂಗಾರ ಕಮ್ಮಿ ಇತ್ತು, ಅದು ಒಂದು ಕ್ವಾಲಿಟಿ ಇರಲಿಲ್ಲ. ಸೊ ಏನೋ ಹಾಗೆ ಹೀಗೆ ಮಾಡಿ ಅವರು ಬಡ್ಡಿ ಕಟ್ಟಿಬಿಟ್ಟು ಸೊ ಸಮ ಅಮೌಂಟನ್ನು ಜೋಡಿಸ್ಕೊಂಡು ಮತ್ತೆ ಹೋಗಿ ಬಿಡಿಸ್ಕೊಳ್ಳೋಕ್ಕೆ ಹೋದಾಗ, ಇಲ್ಲ ಈ ರೀತಿ ನಿಮ್ಮ ಒಂದು ಚಿನ್ನ ಇಲ್ಲ, ಅದನ್ನು ಕರಗಿಸ್ಬಿಟ್ಟಿದ್ದೀನಿ, ಸೊ ಇದೇ ರೇಟಿಗೆ ನಿಮಗೆ ಮತ್ತೆ ಚಿನ್ನ ಕೊಡ್ತೀನಿ, 1 ವರ್ಷ ಬಿಟ್ಟು ಬನ್ನಿ, ಕೂಪನ್ ತೊಗೊಂಡೋಗಿ, ಈ ರೀತಿ ಒಂದು ಯಾಮರಿಸ್ತಾ ಇದ್ರಂತೆ. ಸೊ ಇದಕ್ಕೆ ಯಾರಾದರೂ ತಿರುಗಿ ಬಿದ್ದರೆ ರೌಡಿಗಳನ್ನ ಮುಂದಿಟ್ಕೊಂಡು ಬೆದರಿಕೆ ಹಾಕ್ತಾಯಿದ್ರು ಅಂತ ಅಂದ್ಬಿಟ್ಟು ಈ ಒಂದು ದಿಟ್ಟ ಮಹಿಳೆ ಹೇಳಿದ್ದಾರೆ. ಆ್ಯಕ್ಚುಲಿ ಇವರು ಹೇಳಿದ ಮೇಲೆ ಅದು ತುಂಬ ಜನ ಮುಂದೆ ಬಂದು ಹೌದು ನಮಗೂ ಈ ರೀತಿ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ದಾರೆ. ಸೊ ಈ ರೀತಿ ಆ ಅನ್ಯಾಯ ಆಗಿದ್ದ ಕಡೆ ದಯವಿಟ್ಟು ಹೊರಗೆ ಬಂದು ಮಾತಾಡಿ. ಕಮಿಷನರ್ ಕಚೇರಿ ಮುಂದೆ ನಿನ್ನೆ ಒಂದು ದೊಡ್ಡ ರಾಧಾಂತನೇ ಆಯಿತು. ಎಷ್ಟು ಹೆಣ್ಣು ಮಕ್ಕಳು ಚಿನ್ನ ಕಳೆದುಕೊಂಡಂಥ ಹೆಣ್ಣು ಮಕ್ಕಳು ಕೂಗಾಡ್ತಾ ಇದ್ರು. ಕಳೆದುಕೊಂಡವ್ರಿಗೆ ಗೊತ್ತಿರುತ್ತಲ್ವಾ, ಆ ನೋವು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಸೊ ಈ ವ್ಯಕ್ತಿ ಈಗ ನಿಜವಾದ ನೋವನ್ನು ಅನುಭವಿಸ್ಬೇಕು. ಅನ್ಯಾಯ ಮಾಡಿದಂಥ ಈ ವ್ಯಕ್ತಿ ಅನುಭವಿಸ್ಲೇಬೇಕು. ಮತ್ತು ಈ ಅನ್ಯಾಯ ಆದಂಥ ಹೆಣ್ಣು ಮಕ್ಕಳು ಅಥವಾ ಜನ ಎಲ್ಲ ಇದ್ದಾರಲ್ಲ, ಸೊ ಅವ್ರಿಗೊಂದು ನ್ಯಾಯ ಒದಗಿಸ್ಬೇಕು. ಅವ್ರು ಕಳೆದುಕೊಂಡಂಥ ಒಂದು ಚಿನ್ನ ಅಮೌಂಟ್ ಆದರೂ ಅಟ್ಲೀಸ್ಟ್ ಅವ್ರಿಗೆ ಸೇರೋ ರೀತಿ ಆಗಬೇಕು ಅನ್ನೋದು ನಮ್ಮ ಒಂದು ವಿಶ್. ಇದು ಒಂದೇ ಕಂಪನಿ ಅಲ್ಲ, ಹಲವಾರು ಕಂಪನಿಗಳಿದೆ. ಆ್ಯಕ್ಚುಲಿ ಈ ಕಂಪನಿ ಈಗ ಹೊರಗೆ ಬಂದಿರೋದು. ದಯವಿಟ್ಟು ಪ್ರೈವೇಟ್ ಕಂಪನಿಗಳಿಗೆ ಏನು ನೀವು ಚಿನ್ನವನ್ನು ಗಿರ್ವಿ ಇಡೋದು ಅಥವಾ ಚಿನ್ನವನ್ನು ಮಾರಲಿಕ್ಕೆ ಹೋಗೋದು ತುಂಬ ಹುಷಾರಾಗಿರ್ರಿ. ಇಲ್ಲ ಅಂತಂದರೆ ಆ್ಯಕ್ಚುಲಿ ಗೌರ್ಮೆಂಟ್ ಒಂದು ನಮ್ಮ ಸರ್ಕಾರದ ಏನು ಬ್ಯಾಂಕ್ಗಳಿದೆ ಅದು ತುಂಬಾ ಸೇಫ್ ಆಗಿರುತ್ತೆ. ಹೀರೋಯಿನ್ಗಳಿಗೆ ದುಡ್ಡು ಕೊಟ್ಬಿಟ್ಟು ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು ಸೊ ಇವರನ್ನು ನಂಬೋ ರೀತಿ ಮಾಡಿ ಈ ರೀತಿ ಒಂದು ಮೋಸದ ಜಾಲ ಈಗ ಹೊರಗೆ ಬಂದಿದೆ. ಈ ರೀತಿ ಒಂದು ಫೇಕ್ ಗೋಲ್ಡ್ ಕಂಪನಿಗಳು ನಿಮ್ಮಲ್ಲೂ ಕಂಡ್ರೆ ದಯವಿಟ್ಟು ಹೊರಗೆ ಬಂದು ಮಾತಾಡಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈತನಿಗೆ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದು ಈ ನ್ಯಾಯಾಂಗ ತಕ್ಕ ಶಿಕ್ಷೆ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಮನವಿ. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.